ಒಕ್ಕಲಿಗರಾಗಲಿ ಯಾರು ಆಗಲಿ ಇವರೆಲ್ಲರೂ ಒಕ್ಕೊರಲಿನಿಂದ ಪ್ರತಿಯೊಂದು ಹಳ್ಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಪ್ಪ ನಮಗೆ. ನಮ್ಮ ಹಳ್ಳಿಗಳನ್ನು ಅದು ನಮ್ಮ ಪಂಚಾಯತಿಗಳನ್ನು ನೀವು ನಮಗೆ ಗೋಡೌನ್ ಮಾಡಿಕೊಡ್ರಪ್ಪ, ಅಲ್ಲೇ ಮಾರ್ಕೆಟ್ ಮಾಡಿಕೊಡ್ರಪ್ಪ ಅಂತ ಯಾಕೆ ಕೇಳ್ತಾ ಇಲ್ಲ ಅಂತ. ಇವತ್ತು ದೊಡ್ಡ ಗುರುಗಳಿದ್ದಾರೆ, ಚರ್ಚೆ ಆಗೋಗಿ ದಿವಸ ಎಲ್ಲ ಕಬ್ಬು ಬೆಳೆದು ಯಾರಿಗೆ ಲಾಭ ರೀ, ಕಬ್ಬಿನ ಫ್ಯಾಕ್ಟ್ರಿಗೆ ಲಾಭ, ಒಂದು ಚರ್ಚೆ ಆಗೋಗಿವೆಲ್ಲ. ಹೌದು, ಕೆಲವು ರೈತರು ದೊಡ್ಡ ಭಾಳ ಭೂಮಿ ಇದ್ದಂಥವ್ರು ಸ್ವಲ್ಪ ಚಲೋ ಇದ್ದಾರೆ, ಆದರೆ ಉಳಿದೆಲ್ಲ ಸಣ್ಣ ರೈತರು ಪರಿಸ್ಥಿತಿ ಏನದ ಆದರೂ ಸಹಿತ ಚರ್ಚೆ ಆಗುವಂಥಷ್ಟೇ. ಯಾವಾಗ ನಾವು ಆರ್ಥಿಕವಾಗಿ ಭದ್ರಾಗುವುದಿಲ್ವೋ, ನಮ್ಮ ಬೆಳೆದ ಬೆಳೆಗೆ ಬೆಲೆ ಬರೋದಿಲ್ವೋ ನಾವು ಉದ್ಧಾರ ಆಗೋದಿಲ್ಲ ರೀ. 2A ಕೊಟ್ಟರು ಆಗೋದಿಲ್ಲ, ಆಮೇಲೆ SC ST ಸೇರಿಸಿದ್ರು ಆಗೋದಿಲ್ಲ. ಯಾಕೆ SC ST ನೋಡ್ತಾ ಇದ್ವಿ ಹಣೆ ಬರ. ಹೌದು, ನೀವು ಸಾರಿ ಕಲ್ತಾರ, ಅಲ್ಲೆಲ್ಲಿ ನೌಕರಿ ಹೇಳಿದ್ದಾರೆ ಅನ್ನೋದಷ್ಟೇ ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ 90% ಈ ಜನ ಇದ್ದಾರೆ. 90% ನಾವೇನು ಕಾಂಟ್ರಾಕ್ಟ್ ಲೇಬರರ್ಸ್ ಅಂತ ಕರಿತೀವಿ, ಕೂಲಿಕಾರರು ಅಂತ ಕರಿತೀವಿ, ಅವ್ರು ಹೆಚ್ಚಿಗೆ ಬರೋದಾರೆ, ಕೆಳಜಾತಿಯವರು ಅದಾರ, ಒಕ್ಕಲಿಗರ ಅದಾರ, ರೈತರ 5 ಸಾಲಿಗಳು. ಇವು ಎಲ್ಲ ಒಟ್ಟು ಅಭಿವೃದ್ಧಿಗಾಗಿ ಯಾವ ಸರ್ಕಾರ ಪ್ರಯತ್ನ ಮಾಡಿಲ್ಲ. BJP ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಮತ್ತೇವ್ದು ಇರ್ಬೋದು. ಹೋಗ್ರಿ, ಈಗ ಹಿಂದುತ್ವ ಹಿಡ್ಕೊಂಡು ನಮ್ಮ BJPಗರು ಹೋರಾಟ ಮಾಡಿದ್ರ ಕಡೆ 11 ವರ್ಷಗಳಿಂದ ಎಷ್ಟು ಜನ ಹಿಂದೂಗಳಿಗೆ ನೌಕರಿ ಸಿಕ್ಕೊಂಡಿದ್ದಾರೆ. ಇವತ್ತು ಎಷ್ಟು ಜನ ಹಿಂದೂ ಯುವಕರಿಗೆ ಉದ್ಯೋಗ ಸಿಕ್ಕಿದವು, ಇದನ್ನು ನಮ್ಗೆ ವಿಚಾರ ಮಾಡುವಂಥ ವಿಷಯ. ಅಂದ್ರೆ ರಿಸರ್ವೇಷನ್ 1ರಿಂದನೇ ಎಲ್ಲ ಉದ್ಧಾರ ಆಗ್ತದೆ, ನಾವು ಬೆಳಿತೀವಿ ಮುಂದಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಬೇಕಿಲ್ಲ ಅಂತಲ್ಲ, ಅದು ಊರುಗೋಲಷ್ಟು ಅದೇ ಎಲ್ಲ ಅಲ್ಲ.